ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇವತ್ತಿನ ಒಂದು ವಿಶೇಷ ಏನಂದ್ರೆ ಶುಭ ಸಂದೇಶ ಏನಂದ್ರೆ ಇವತ್ತು ಕರ್ನಾಟಕ ಸರ್ಕಾರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಅಧಿಸೂಚನೆ ಹೊರಡಿಸಿದ್ದಾರೆ. ಇವತ್ತು ನೋಡಿ, ಕರ್ನಾಟಕ ಅಧಿಸೂಚನೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ದಿನಾಂಕ 22 ಇವತ್ತು ಸಂಜೆ ಬಂದಿರತಕ್ಕಂತ ನೋಟಿಫಿಕೇಶನ್. ಹಾಗಾದ್ರೆ ನೋಟಿಫಿಕೇಶನ್ ಅಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನ ನಾವೀಗ ನೋಡೋಣ. ಪರೀಕ್ಷೆಯನ್ನ ನವೆಂಬರ್ 2025 ನವೆಂಬರ್ 2 2025 ಭಾನುವಾರದಂದು ನಡೆಸಲು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಿರ್ದೇಶಿಸಿದ್ದಾರೆ. ಈ ಮೂಲಕ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ 28 ಆಗಸ್ಟ್, ಇದೇ ತಿಂಗಳು 28ನೇ ತಾರೀಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಯಾವಂದ್ರೆ ಸೆಪ್ಟೆಂಬರ್ 18ನೇ ತಾರೀಕು. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಏನಂದ್ರೆ 19 ಸೆಪ್ಟೆಂಬರ್. ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಗೆ ದಿನಾಂಕ ಯಾವಂದ್ರೆ ಅಕ್ಟೋಬರ್ 24ರಂದು ಹಾಲ್ ಟಿಕೆಟ್ ಸಿಗುತ್ತೆ. ಪರೀಕ್ಷಾ ದಿನಾಂಕ ಏನಂದ್ರೆ ನವೆಂಬರ್ 2ನೇ ತಾರೀಕು ಪರೀಕ್ಷಾ ದಿನಾಂಕ ಆಗಿರ್ತದೆ. ಹಾಗಾದ್ರೆ ಕಂಪ್ಲೀಟ್ಲಿ ಕೆಸೆಟ್ ಅರ್ಜಿ ಆನ್ಲೈನ್ ಮುಖಾಂತರ ಲಭ್ಯವಿದ್ದು ಅದರ ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ. CET ಆನ್ಲೈನ್ ಕರ್ನಾಟಕ government.nic.ke ಅಂತ ನೀವು ವೆಬ್ಸೈಟ್ ಮುಖಾಂತರ ಇದನ್ನ ಅರ್ಜಿಯನ್ನ ಸಲ್ಲಿಸಬಹುದು. ಕೆಸೆಟ್ 2025 ಪರೀಕ್ಷೆಗಳನ್ನ 33 ವಿಷಯಗಳಲ್ಲಿ ನಡೆಸಲಾಗ್ತಾ ಇದೆ. ಅದರ ವಿವರವನ್ನ ಮುಂದೆ ನಾವು ನೋಡೋಣ. ಹಾಗಾಗಿ ಮೀಸಲಾತಿ ಯಾವ ಮೀಸಲಾತಿ ನಮ್ಮಲ್ಲಿ ರಿಸರ್ವೇಶನ್ ಇದೆ ಈ ವಿಷಯದಲ್ಲಿ ಅಂದ್ರೆ PWD, ತೃತೀಯ ಲಿಂಗಿ, SC, ST, ಇತರೆ ಹಿಂದುಳಿದ ಅಂದ್ರೆ OBC. ಇಲ್ಲಿದೆ ನೋಡಿ, ಪ್ರವರ್ಗ 1, 2A, 2B, 3A, 3B ಈ ಅಭ್ಯರ್ಥಿಗಳಿಗೆ ಏನಿದೆ ವಿಶೇಷವಾದ ಮೀಸಲಾತಿ ಇದೆ. ಅರ್ಹತಾ ನಿಬಂಧನೆಗಳು ಏನಿದೆ ನೋಡಿ, 55% ಅಂಕಗಳನ್ನ ನೋಡಿ UGC ಇಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಅಂದ್ರೆ MA ಅಥವಾ MSc ಆಗಿರಬೇಕು. ಕನಿಷ್ಠ 55 ಅಂಕಗಳನ್ನ ಪಡೆದಿರಬೇಕು. SC ST ಪಂಗಡದವರು ಅಂದ್ರೆ ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ಪರಿಶಿಷ್ಟ ಪಂಗಡದವರು ಪ್ರವರ್ಗ 1, 2, 3, 3A ಮತ್ತು 3B, ವಿಶೇಷ ಚೇತನರು PWD, ತೃತೀಯ ಲಿಂಗಿಗಳ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು 50% ಪೂರ್ಣಾಂಕಿತಗಳನ್ನು ಪಡೆದಿರಬೇಕು. ನೋಡಿ, ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಹಾಗೂ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ. ಅಂದ್ರೆ ಕೆಸೆಟ್ ಪರೀಕ್ಷೆಯನ್ನ ಈ ಸದ್ಯ ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ ಅಥವಾ ಥರ್ಡ್ ಅಥವಾ ಫೋರ್ತ್ ಸೆಮ್ ಅಲ್ಲಿ ಓದ್ತಿರ್ತಕ್ಕಂಥ MA ವಿದ್ಯಾರ್ಥಿಗಳನ್ನು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿರ್ತಾರೆ. ನೋಡಿ, ನೀವು ಇದನ್ನ ಸ್ಪಷ್ಟವಾಗಿ ಓದ್ಕೊಳ್ಬೇಕು. ಆದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ಕೊಟ್ಟಿದ್ದಾರೆ. ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು. ಅಂದ್ರೆ ನೀವು ಈಗ ಅಪಿಯರ್ ಅಂತ ಕೊಟ್ಟು ಅರ್ಜಿಯನ್ನ ಸಲ್ಲಿಸಿದರೆ ಮುಂದಿನ 2 ವರ್ಷಗಳಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಎಲ್ಲಾ ಅಂಕಪಟ್ಟಿಗಳನ್ನ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಿ ನಿಮ್ಮ ಒಂದು ವೇಳೆ ನೀವು ಅರ್ಹತೆಯನ್ನು ಪಡೆದಿದ್ರೆ ಅರ್ಹತಾ ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು. ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿ ಮಾತ್ರ ಅಭ್ಯರ್ಥಿಗಳು ಏನ್ ಮಾಡಬಹುದು ಅಂದ್ರೆ ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ವರ್ಷದಲ್ಲಿ 2 ಬಾರಿ ನಡೆಸುವ UGC ನೆಟ್ ಮತ್ತು UGC NET ಪರೀಕ್ಷೆಗಳನ್ನು ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ನೋಡಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಮೀಸಲಾತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ಹೇಳಿ ಕೇಳಿದರೆ, ಸಕ್ಷಮ ಪ್ರಾಧಿಕಾರದಿಂದ ನಿಮಗೆ ತಹಶೀಲ್ದಾರರು ಅಥವಾ ಸಕ್ಷಮ ಪ್ರಾಧಿಕಾರ ಯಾವ್ದಿರುತ್ತೋ ಅವರು ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನು ಮಾತ್ರ ಲಗತ್ತಿಸಬೇಕು ಮತ್ತು RD ನಂಬರ್ ಇರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟ್ ಗಳನ್ನ ಮತ್ತು ಜಾತಿ ಸರ್ಟಿಫಿಕೇಟ್ ಗಳನ್ನ ನಮೂದಿಸಬೇಕು ಅಂತ ಕೊಟ್ಟಿದ್ದಾರೆ.
ವಯೋಮಿತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಯೋಮಿತಿ ಅಂದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಯಾವುದೇ ವಯೋಮಿತಿ ಇರುವುದಿಲ್ಲ. ಇದನ್ನ ನೀವು ಏನ್ ಮಾಡಬೇಕು, ನೆನ್ಪಿಟ್ಕೊಳ್ಬೇಕು. ವಿನಾಯಿತಿ ಯಾರ್ಯಾರಿಗಿದೆ ನೋಡಿ, ನೀವು ಇದನ್ನ ಓದ್ಕೊಬಹುದು. ಮುಖ್ಯವಾಗಿರ್ತಕ್ಕಂತ ವಿಷಯ ಏನಂದ್ರೆ ಪರೀಕ್ಷಾ ಶುಲ್ಕ ಪಾವತಿಸಲು ವಿಧಾನ ಅಂತ ಕೇಳಿದ್ದಾರೆ ನೋಡಿ. ಸಾಮಾನ್ಯ ವರ್ಗ ಅಂದ್ರೆ ಜನರಲ್ ಮೆರಿಟ್ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇದೆ. ಪ್ರವರ್ಗ 1 SC ST PWD ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 700 ರೂಪಾಯಿ ಇದೆ. ಶುಲ್ಕ ಪಾವತಿಸುವ ವಿಧಾನ ಏನಂದ್ರೆ ಆನ್ಲೈನ್ ಮುಖಾಂತರ ಮಾತ್ರವೇ ನೀವು ಏನ್ ಮಾಡಬಹುದು, ಶುಲ್ಕವನ್ನ ಪಾವತಿಸಬಹುದು ನೋಡಿ. ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಅಂತ ಕೊಟ್ಟಿದ್ದಾರೆ. ಪರೀಕ್ಷಾ ದಿನಾಂಕ ನವೆಂಬರ್ 2 2025. 2 ಪತ್ರಿಕೆಗಳಿರ್ತವೆ, ಪೇಪರ್ 1 ಪೇಪರ್ 2. 100 ಅಂಕಗಳು. ಪೇಪರ್ 2 ದಲ್ಲಿ 200 ಅಂಕಗಳು. ಪೇಪರ್ 1 ದಲ್ಲಿ 50 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಅಂಕ. ಇಲ್ಲಿ ಒಂದು ಪ್ರಶ್ನೆಗೆ 2 ಅಂಕ. 100 ಪ್ರಶ್ನೆಗಳು 200 ಅಂಕಗಳು. ಇಲ್ಲಿ 50 ಪ್ರಶ್ನೆಗಳು 100 ಅಂಕಗಳು. ಗಂಟೆಗಳು 3 ಗಂಟೆಗಳಿರ್ತವೆ. 10 ರಿಂದ ಮಧ್ಯಾಹ್ನ 1 ಕಂಟಿನ್ಯೂ ಇರ್ತದೆ ನೋಡಿ. ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿ ಇರುವುದಿಲ್ಲ. ಪೇಪರ್ 1 ನಲ್ಲಿ ಏನಿರ್ತದೆ ಅಂತ ನೋಡಿ. ಸಾಮಾನ್ಯ ಪತ್ರಿಕೆಯು ಏನಿರ್ತದೆ ನೋಡಿ. ಸಾಮಾನ್ಯ ಪತ್ರಿಕೆಯು ಸಾಮಾನ್ಯ ಜ್ಞಾನ, ಬೋಧನೆ ಮತ್ತು ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿರುತ್ತದೆ. ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತದ್ದಾಗಿರ್ತದೆ. 50 ಬಹುಆಯ್ಕೆಯ ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕ ಇರ್ತದೆ. ಪೇಪರ್ 2 ಅಲ್ಲಿ ಏನಿರ್ತದೆ ನೋಡಿ, ಇದು ಸ್ಪೆಸಿಫಿಕ್ ಪೇಪರ್ ಆಗಿರ್ತದೆ. ನಿಮ್ಮ ವಿಷಯಾಧಾರಿತದಲ್ಲಿ ಕಡ್ಡಾಯವಾಗಿ 100 ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳಿರ್ತದೆ. ಒಟ್ಟು ಗರಿಷ್ಠ 200 ಅಂಕಗಳು. ಅಂದ್ರೆ ಒಂದು ಪ್ರಶ್ನೆಗೆ 2 ಅಂಕ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಪೇಪರ್ 1 ಪೇಪರ್ 2 OMR ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಗುರುತಿಸಬೇಕು. ಕೆಸೆಟ್ ಫಲಿತಾಂಶ ಪ್ರಕಟಣೆಯ ವಿಧಾನ ಅಂತ ಕೇಳಿದರೆ UGC ಮಾರ್ಗಸೂಚಿಗಳ ಅನುಸಾರ ಕೆಸೆಟ್ ಮಾನದಂಡ UGC ನೆಟ್ ನ ಮಾನದಂಡ ಪ್ರಕಾರವಾಗಿರುತ್ತೆ. ಇದು ಅಂತಿಮ ಮತ್ತು ಅಭ್ಯರ್ಥಿಗಳ ಇದಕ್ಕೆ ಬಾಧ್ಯರಾಗಿರಬೇಕಾಗುತ್ತದೆ ನೋಡಿ. ಎಲಿಜಿಬಿಲಿಟಿಯನ್ನ ಕೆಳಗೆ ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಏನೇನಿದೆ ನೋಡಿ. ಜನರಲ್ ಮೆರಿಟ್ ಅಂದ್ರೆ ಜನರಲ್ ಮೆರಿಟ್ ದವರು 2 ಪತ್ರಿಕೆಗಳಲ್ಲಿ ಶೇಕಡಾ ಒಟ್ಟು 40% ಅಂಕಗಳನ್ನು ಪಡೆದಿರಬೇಕು, 2 ಸೇರಿ. ಆಮೇಲೆ SC ST ಕ್ಯಾಟಗರಿ ಫಸ್ಟ್ 2A 2B 3A 3B PWD ಟ್ರಾನ್ಸ್ಜೆಂಡರ್ ದವರು ಏನ್ ಮಾಡಬೇಕು, 2 ಪತ್ರಿಕೆಗಳಲ್ಲಿ ಸೇರಿ ಒಟ್ಟು 35% ಅಂಕಗಳನ್ನು ಪಡೆದಿರಬೇಕು. ನೆಕ್ಸ್ಟ್ ನೋಡಿ, ಹಂತ 1 ಅರ್ಹತೆ ಒಟ್ಟು ಸಂಖ್ಯೆ ಟೋಟಲ್ ಸ್ಲಾಟ್ಸ್ ಅಂತ 2 ಪತ್ರಿಕೆಗಳಿಗೂ ಪೇಪರ್ 1 ಪೇಪರ್ 2 6% ಸಂಖ್ಯೆಗೆ ಸಮನಾಗಿರುತ್ತದೆ. ಒಟ್ಟು ಸ್ಲಾಟ್ಗಳನ್ನು 2 ಪತ್ರಿಕೆಗಳಲ್ಲೂ ಹಾಜರಾಗಿ ಹಂತ 1 ಹಂತ ಪೂರ್ಣಗೊಳಿಸಿ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ವರ್ಗವಾರು ಸಿದ್ಧಪಡಿಸಲಾಗುತ್ತದೆ. ಪೇಪರ್ 1 ಪೇಪರ್ 2 ರಲ್ಲಿ ಹಾಜರಾಗಿ ಜನರಲ್ ಮೆರಿಟ್ ಅಭ್ಯರ್ಥಿಗಳು 2 ಪತ್ರಿಕೆಗಳು ಸೇರಿ ಶೇಕಡಾ 40 ಅಂಕಗಳು ಮತ್ತು ಮೀಸಲಾತಿ ವ್ಯಾಪ್ತಿಗೆ ಬರುವ SC ST OBC ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳು ಶೇಕಡಾ 35% ಅಂಕಗಳನ್ನ ಪಡಿಬೇಕು. ವಿಷಯವಾರು ಮೆರಿಟ್ ಪಟ್ಟಿಯನ್ನ ಪ್ರಕಟಿಸಲಾಗುತ್ತದೆ. ಈ ಮೇಲೆ ತಿಳಿಸಿದ ಫಲಿತಾಂಶದ ಪ್ರಕಟಣೆಯ ವಿಧಾನವು ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತದೆ. ಹಂತ 3 UGC ನೆಟ್ ಮಾರ್ಗಸೂಚಿಗಳ ಪ್ರಕಾರ 2 ಪತ್ರಿಕೆಗಳು ಹಾಜರಾಗುವ ಅಭ್ಯರ್ಥಿಗಳಲ್ಲಿ ಶೇಕಡಾ 6% ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹರು ಎಂದು ಪರಿಗಣಿಸಲಾಗುವುದು. ಅಂದ್ರೆ ಎಷ್ಟೇ ಅಭ್ಯರ್ಥಿಗಳು ಬರೆದರೂ ಕೂಡ ಟಾಪ್ ಅಲ್ಲಿ ಇರ್ತಕ್ಕಂಥ ಶೇಕಡಾ 6% ಅಭ್ಯರ್ಥಿಗಳನ್ನು ಮಾತ್ರ ಕೆಸೆಟ್ ಪರೀಕ್ಷೆಗೆ ಅರ್ಹರಂತ ಪರಿಗಣಿಸಲಾಗುತ್ತದೆ. ವಿಷಯವಾರು ಹಂಚಿಕೆ ನೋಡಿ ಯಾವ ರೀತಿ ಇದೆ ಅಂದ್ರೆ, ಯಾವ ರೀತಿ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ, ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆಯನ್ನು ನಾವು ತಗೊಳ್ಬೇಕಾದ್ರೆ ಆ ವಿಷಯದಲ್ಲಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳು ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಡಿವೈಡೆಡ್ ಬೈ ಎಲ್ಲಾ ವಿಷಯಗಳು ಸೇರಿ ಒಟ್ಟು 40% ಅಥವಾ ಹೆಚ್ಚು ಅಂಕಗಳನ್ನು ಗಳಿಸಿರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಸಂಖ್ಯೆಯನ್ನು ತಗೋತಾರೆ. ಅದಕ್ಕೆ ಸಾಮಾನ್ಯ ವರ್ಗದಲ್ಲಿ ಎಲ್ಲಾ ವಿಷಯಗಳಲ್ಲಿ ಸೇರಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯಿಂದ ಗುಣಿಸಿದಾಗ ನಮಗೇನಾಗುತ್ತೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏನ್ ಸಿಗಬೇಕಾಗಿರುತ್ತೆ ಅದನ್ನ ಅಂಕಗಳ ಹಂಚಿಕೆಯನ್ನ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಈ ವಿಷಯದಲ್ಲಿ ಒಟ್ಟು 35%, ಅಲ್ಲಿ 40% ಇರೋದನ್ನ ಇಲ್ಲಿ 35% ಆಗಿದೆ.
ಇಷ್ಟನ್ನು ಮಾತ್ರ ಅಲ್ಲಿಗೆ ಇಲ್ಲಿಗೂ ವೇರಿಯೇಷನ್ ಇದೆ. ನೆಕ್ಸ್ಟ್ ನೋಡಿ, ಕೆಸೆಟ್ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅಂದ್ರೆ ಅದನ್ನ ನಾವು ವೆಬ್ಸೈಟ್ ಮುಖಾಂತರ ತಗೋಬಹುದು. CET ಆನ್ಲೈನ್ ಕರ್ನಾಟಕ gov.ke ಅಲ್ಲಿ ತಗೋಬಹುದು. 33 ವಿಷಯಗಳಿಗೆ ಏನಾಗಿರ್ತದೆ ಕೆಸೆಟ್ ಪರೀಕ್ಷೆ ನಡೀತಿರ್ತದೆ. ಅವುಗಳ ವಿಷಯ ಕೋಡ್ಗಳನ್ನು ಕೂಡ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ. ಯಾವ್ಯಾವ ವಿಷಯಗಳು ನೋಡಿ, ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ 1, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ನಿರ್ವಹಣೆ, ಮ್ಯಾನೇಜ್ಮೆಂಟ್ ಕೋರ್ಸ್, ಎಜುಕೇಶನ್, ಲೈಬ್ರರಿ ಸೈನ್ಸ್, ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ್, ಫಿಸಿಕಲ್ ಎಜುಕೇಶನ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಲಿಟರಸಿ ಮತ್ತು ಅಪ್ಲಿಕೇಶನ್ಸ್, ಭೌತಿಕ, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯೋ ಮತ್ತು ಹೋಮ್ ಸೈನ್ಸ್, ಎನ್ವೈರನ್ಮೆಂಟಲ್ ಸೈನ್ಸ್, ಟೆಕ್ನಾಲಜಿ, ಅರ್ತ್ ಸೈನ್ಸ್, ಮಹಿಳಾ ಅಧ್ಯಯನಗಳು, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು. ಈ 33 ವಿಷಯಗಳು ಏನಾಗಿವೆ ಅಂದ್ರೆ ನಾವು ಇದರಲ್ಲಿ ಕೆಸೆಟ್ ಅನ್ನ ಬರೆಯಬಹುದು. ನೋಡಿ, ವಿಶೇಷವಾಗಿ ಅರ್ಥಶಾಸ್ತ್ರ ನೋಡಿ, ಕೋಆಪರೇಷನ್ ವಿಷಯದಲ್ಲಿ ಇವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ 2 ವರ್ಷದ ಅವಧಿಯ ಸ್ನಾತಕೋತ್ತರ ಪದವಿ ಹೊಂದಿರುವ ಅಥವಾ ಪೂರೈಸಲು ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತದೆ. ಇದೇ ರೀತಿಯಾಗಿ ಎಲ್ಲಾ ವಿಷಯಗಳನ್ನ ಕೋಡ್ವರ್ಡ್ ಬಳಸಿಕೊಟ್ಟಿರ್ತಾರೆ, ಅವುಗಳನ್ನ ನೀವೇನ್ ಮಾಡ್ಕೋಬೇಕು, ಓದ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, ಪರೀಕ್ಷಾ ಕೇಂದ್ರಗಳು ಯಾವ ಅಂತ ಕೊಟ್ಟಿದ್ದಾರೆ. ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು 11 ಪರೀಕ್ಷಾ ಕೇಂದ್ರಗಳಿದ್ದಾವೆ. ನಿಮಗೆ ಬೇಕಾಗಿದ್ದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನೋಡಿ, ಯಾವ ಯಾವ ವಿಷಯಗಳಿಗೆ ಯಾವ ಯಾವ ಪರೀಕ್ಷಾ ಕೇಂದ್ರಗಳು ಅನ್ನೋದನ್ನು ಕೊಟ್ಟಿದ್ದಾರೆ, ಅವುಗಳನ್ನ ನೀವು ತಿಳ್ಕೊಳ್ಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಇದೆ, ಅದನ್ನ ನೋಡ್ಕೊಳ್ಳಿ. ಸಾಮಾನ್ಯ ಸೂಚನೆಗಳಲ್ಲಿ ನೀವು ಅತ್ಯಂತ ಹೆಚ್ಚು ಗಮನಿಸಬೇಕಾಗಿರುವ ಅಂಶ ಏನಂದ್ರೆ ಅದನ್ನ ಹೈಲೈಟ್ ಮಾಡಿಕೊಟ್ಟಿದ್ದಾರೆ. ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಇದರಲ್ಲಿ ಯಾವುದೇ ನಿಮ್ಮ ನೆಗೆಟಿವ್ ಮಾರ್ಕ್ ಇರುವುದಿಲ್ಲ. ನೋಡಿ, ಸಾಮಾನ್ಯ ಸೂಚನೆಗಳಿದ್ದಾವೆ. ಇದನ್ನೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಇದನ್ನ ನೀವು ಸರಿಯಾಗಿ ನೋಡ್ಕೊಳ್ಬೇಕು. ಆದಷ್ಟು ಎಲ್ಲರೂ ಬೇಗನೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯರಿಗೆ ಇದನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.